ತವ್ರ ಮನೆಗೆ ಹೋಗೋದಂದರೆ ಎಷ್ಟು ಇಷ್ಟ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ. ಅದರಲ್ಲೂ ನಮ್ಮ ಶಿರಾ ಕಂಡ್ರೆ ಅಂತೂ ನನಗಂತೂ ತುಂಬ ಇಷ್ಟನಪ್ಪ. ನಾನು ಶಿರಾಗೆ ಹೋಗಿಳ್ದೆ, ನನ್ನ ತಮ್ಮ ಅಲ್ಲಿಂದ ಕರ್ಕೊಂಬಂದ. ಮನೆ ಹತ್ರ ಅಂತೂ ನಾಯಿಗಳು ಒಳಗಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಅಮ್ಮ ಬಿಸಿ ಮುದ್ದೆ ಮತ್ತು ಮೀನು ಸಾರು ಕೂಡ ಮಾಡಿದರು. ಹೋಗಿದ ತಕ್ಷಣ ಊಟ ಮಾಡಿ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು, ನಮ್ಮ ಮನೆ ಸುಂದ್ರಿ ಅಂತೂ ಮೀನು ಸಾರು ಮಾಡಿದ್ದಕ್ಕೆ ಅರುತ್ತಾ ಇದ್ಲು, ನನಗೂ ಮೀನು ಹಾಕ್ರಿ ಅಂತ ಹೇಳ್ಬಿಟ್ಟು. ಮತ್ತು ಡ್ರ್ಯಾಗನ್ ಫ್ರೂಟ್ ಕೂಡ ಹಣ್ಣಾಗಿದ್ವು, ಕಿತ್ಕೊಳ್ಳೋಣ ಅಂತ ಹೇಳಿ ಬಂದ್ವು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿನೇ ಹಣ್ಣು ಬಿಟ್ಟಿದೆ. ಹಾಗಾಗಿ ನನ್ನ ಮಗಂಗೆ ಇಷ್ಟ ಅಂತ ಹೇಳಿ ನಮ್ಮಮ್ಮ ಎಲ್ಲ ಹಣ್ಣುಗಳ್ನೂ ಕಿತ್ಕೊಟ್ರು. ಮತ್ತು ಮೊಟ್ಟೆ ಕೂಡ ಇದ್ವಂತೆ, ಅದನ್ನು ಕೂಡ ಎತ್ತಿಡ್ತಾ ಇತ್ತು. ನನ್ನ ಮೊಮ್ಮಗಂಗೆ ಎಲ್ಲ ತೊಗೊಂಡೋಗು ಅಂತ ಹೇಳ್ಬಿಟ್ಟು ಮೊಟ್ಟೆ ಕೂಡ ಎಲ್ಲ ತೆಗೆದು ಪ್ಯಾಕ್ ಮಾಡಿಕೊಂಡು ಹೊಲ್ದ ಹತ್ರ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊಪ್ಪೇನಾದರೂ ಹುಟ್ಟಿದ್ಯಾ ಅಂತ ಹೇಳಿ ನೋಡಿದ್ವಿ. ಸೊಪ್ಪು ಕೂಡ ಏನೂ ಹುಟ್ಟಿರಲಿಲ್ಲ, ಯಾಕೆಂದರೆ ಮಳೆ ಅಂತೂ ಇಲ್ಲವೇ ಇಲ್ಲ ಈ ಕಡೆ ಎಲ್ಲನ. ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟೆ. ಪಕ್ಕದೊಲ್ದವ್ರು ಹೂವು ಬಿಡಿಸ್ಕೊಂಡು ಹೋಗಿ ಇಂತಮ್ಮ ಅಂತ ಕರೆದ್ರು. ಅಲ್ಲಿ ಕೂಡ ಹೋಗಿ ಸ್ವಲ್ಪ ಹೂವು ಬಿಡಿಸ್ಕೊಂಬಂದೆ. ನಮ್ಮ ಶಿರಾ ಜನರದಂತೂ ಮನಸ್ಸು ಬೆಣ್ಣೆ ಥರ. ಬಟ್ ಮಳೆ ಬೆಳೆ ಎಲ್ಲ ತುಂಬ ಕಡಿಮೆ. ನನಗೆ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಮತ್ತು ತಂದಿರೋ ತರಕಾರಿ ಎಲ್ಲ ಜೋಡಿಸ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡೆ. ಮತ್ತು ಟೊಮೊಟೊ ಎಲ್ಲ ಕೊಟ್ಟಿದ್ರು, ಟೊಮೊಟೊ ಹಣ್ಣುಗಳು, ಪಪ್ಪಾಯ ಎಲ್ಲನ. ಮತ್ತು ಹಾಲು ಮೊಸರು ಬೆಣ್ಣೆ ತುಪ್ಪ ಕೂಡ ಅಲ್ಲಿಂದನೇ ತೊಗೊಂಬರೋದು. ಎಲ್ಲ ಅಮ್ಮ ಪ್ಯಾಕ್ ಮಾಡಿ ಇಟ್ಟಿರುತ್ತೆ. ಈ ಪ್ರೀತಿ ಅಂತೂ ಸಾಟಿನೇ ಇಲ್ಲ ಅಂತ ಅನಿಸುತ್ತೆ. ಮತ್ತು ಈ ಋಣ ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಈ ವ್ಲಾಗ್ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.